ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬಗೆದಷ್ಟು ಬಯಲಾಗಿ ಹೋಗ್ತಾನೆ ಇದೆ. ಈಗ ದೇವರಾಜೇಗೌಡರು ಕೊಟ್ಟಿರುವಂತಹ ಒಂದು ಹೊಸ ಬಾಂಬ್ ಇದೆಯಲ್ವಾ, ಇದು ಒಂದ್ ರೀತಿಯಾಗಿ ಅಲಗಾಡಿಸುವಂತಹ ಸಿಚುವೇಶನ್ಗೆ ಬಂದಿದೆ. ಏನ್ ಮಾತನಾಡಿದ್ರು ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಎಸ್, ಮತ್ತೆ ಜೋರಾಗ್ತಾನೆ ಹೋಗ್ತಾ ಇದೆ ಪೆನ್ ಡ್ರೈವ್ ಸುಂಟರಗಾಳಿ ಅಂತ ಹೇಳ್ಬೋದು. ಪೆನ್ ಡ್ರೈವ್ ಪ್ರಸಹನಕ್ಕೆ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. 100 ಕೋಟಿ ಆಫರ್ ಕೊಟ್ಟಿದ್ರ ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈಗ ವಕೀಲ ದೇವರಾಜೇಗೌಡರು ಈಗ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಇಂಥದೊಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. SIT ಕಸ್ಟಡಿಯಲ್ಲಿ ಇದ್ದಾರೆ ದೇವರಾಜೇಗೌಡ. ಅಂತಹ ಸಂದರ್ಭದಲ್ಲಿ ಈಗ ಸ್ಫೋಟಕ ಹೇಳಿಕೆಯನ್ನ ದೇವರಾಜೇಗೌಡರು ಕೊಡ್ತಾ ಇರುವಂತದ್ದು. ಪೆನ್ ಡ್ರೈವ್ ಹಂಚಿರೋದು ಬೇರೆ ಯಾರು ಅಲ್ಲ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಂತ ಹೇಳಿ ಅವ್ರ ಹೆಸರನ್ನ ಹೇಳು. ನೀನ್ ಈ ರೀತಿಯಾಗಿ ಹೇಳಿದ್ರೆ ನಾನ್ ನಿನ್ಗೆ 100 ಕೋಟಿ ರೂಪಾಯಿನ ಕೊಡ್ತೀನಿ ಅಂತ ಆಫರ್ ಕೊಟ್ಟಿದ್ರಂತೆ. ಜೊತೆಗೆ ಹಾಸನದ ಯಾವುದೋ ಒಂದು ಹೋಟೆಲ್ ನಲ್ಲಿ 5 ಕೋಟಿ ರೂಪಾಯಿನ ಅಡ್ವಾನ್ಸ್ ರೂಪದಲ್ಲಿ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನ ಕೂಡ ದೇವರಾಜೇಗೌಡರು ಕೊಡ್ತಾ ಇರುವಂತದ್ದು. ಇನ್ನು ಮುಂದುವರೆದು ಮಾತನಾಡಿರುವಂತಹ ದೇವರಾಜೇಗೌಡರು, ಡಿ.ಕೆ. ಶಿವಕುಮಾರ್ ನನ್ನನ್ನ ಕರೆಸ್ಬಿಟ್ಟು ಮಾತನಾಡಿದ್ರು, ನೀನು ಕುಮಾರಸ್ವಾಮಿ ಅವ್ರ ಮೇಲೆ ಹೇಳು, ಅವ್ರ ಹೆಸರು ಹೇಳು, ಪೆನ್ ಡ್ರೈವ್ ಕುಮಾರಸ್ವಾಮಿ ಅವರೇ ಹಂಚಿದ್ದು ಅಂತ ನೀನ್ ಹೇಳ್ಬೇಕು. ನೀನ್ ಈ ರೀತಿಯಾಗಿ ಮಾಡಿದ್ರೆ ನಾನ್ ನಿನ್ಗೆ 100 ಕೋಟಿ ರೂಪಾಯಿಯನ್ನ ಕೊಡ್ತೀನಿ ಅಂತ ಆಫರ್ ಕೊಟ್ಟಿದ್ರು ಅಂತ ಈಗ ಬಿಗ್ ಬ್ಲಾಸ್ಟ್ ಬಾಂಬ್ ಅನ್ನ ದೇವರಾಜೇಗೌಡರು ಈಗ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಹಾಕ್ತಾ ಇರುವಂತದ್ದು. ಜೊತೆಗೆ 5 ಕೋಟಿ ಅಡ್ವಾನ್ಸ್ ಅನ್ನ ಕೂಡ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಗೋಪಾಲ್ ಸ್ವಾಮಿ ಅವರನ್ನ ಸಂಧಾನಕ್ಕೆ ಕಳುಹಿಸಿದ್ರು. ಹಾಸನದ ಚಂದ್ರಾಯಪಟ್ಟಣದ ವ್ಯಕ್ತಿ ಇವರನ್ನ ಸಂಧಾನಕ್ಕೆ ಅಂತ ಕಳಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು. ಈ ರೀತಿಯಾಗಿ ಒಂದು ಹೊಸ ಬಾಂಬ್ ಅನ್ನ ಈಗ ದೇವರಾಜೇಗೌಡರು ಹಾಕ್ತಾ ಇರುವಂತದ್ದು. SIT ಕಸ್ಟಡಿಯಲ್ಲಿ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ವ್ಯಾನ್ ನಲ್ಲಿ ಕೂತ್ಕೊಂಡೇ ದೇವರಾಜೇಗೌಡರು ಈ ರೀತಿಯ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಬಿಜೆಪಿ ಹಾಗೂ ಮೋದಿಗೆ ಕೆಟ್ಟ ಹೆಸರನ್ನ ತರಬೇಕು ಅನ್ನೋ ಹೇಳಿಕೆಯನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ರು ಅನ್ನೋ ಸ್ಫೋಟಕ ಹೇಳಿಕೆಯನ್ನ ಕೂಡ ದೇವರಾಜೇಗೌಡರು ಕೊಡ್ತಾ ಇರುವಂತದ್ದು. ಇದೆಲ್ಲ ಗಮನಿಸ್ತಾ ಇದ್ರೆ ಏನ್ ಆಗ್ತಾ ಇದೆ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ದಿನ ಕಳೆದಂತೆ ಬಯಲಾಗ್ತಾನೆ ಹೋಗ್ತಾ ಇದೆ. ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದರು. ದೊಡ್ಡ ಮಟ್ಟದ ಹಣದ ಆಫರು ಕೊಟ್ಟರು ಅಲ್ಲಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿನ ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ರೆಡಿ ಮಾಡಿದೆ ಡಿ.ಕೆ. ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲರಾಯ ಸ್ವಾಮಿ, ಆಮೇಲೆ ಕೃಷ್ಣ ಬೈರೇಗೌಡ, ಅದಾದಮೇಲೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಲ್ಲಿ. ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಏನು ಮಾಡಿದ್ರು, ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ, BJPಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸನ್ನು ದುಡ್ಡನ್ನು ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ್ ಸ್ವಾಮಿ ಇದಾನಲ್ಲ, ಚಂದ್ರಾಪಟ್ಟಣ ಗೋಪಾಲ್ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ.ಕೆ. ಶಿವಕುಮಾರ್. ಓಕೆ, ಅವ್ರು ಹೇಳಿದ್ದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ BJP ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದರೆ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ.